ಆಯಿಲ್ ಪ್ರೈಸ್ ಇನ್ಕ್ರೀಸ್ ಅನ್ನೋದಕ್ಕಿಂತ ನಾವು ಫಾರಿನ್ ಕರೆನ್ಸಿ ರಿಸರ್ವ್ಸ್ ಬಗ್ಗೆ ಗಮನ ಕೊಡ್ತಾ ಇದ್ದೀವಿ. ಸೊ ಪ್ರೈಸ್ ಇನ್ಕ್ರೀಸ್ ಅಂತೂ ನಮ್ಮ ಕಂಟ್ರೋಲಲ್ಲಿ ಇಲ್ಲ. ಸೊ ಹಾಗಾಗಿ ಫಾರಿನ್ ಕರೆನ್ಸಿ ಈಗ ಪ್ರೈಸ್ ಇನ್ಕ್ರೀಸ್ ಬ್ಯಾರಲ್ಗೆ ರೈಸ್ ಆಗ್ತಾ ಇದೆ ಅಂದ್ರೆ ವಾರ್ ಕಾನ್ಫ್ಲಿಕ್ಟ್ ಇನ್ನೂ ಜಾಸ್ತಿ ಆಗ್ತಾ ಇರೋದ್ರಿಂದ ಇನ್ಕ್ರೀಸ್ ಆಗ್ತಾ ಇದೆ. ಇನ್ಕ್ರೀಸ್ ಆದಾಗ ನಮಗೆ ಆಯಿಲ್ ಪರ್ಚೇಸ್ ಮಾಡೋದಕ್ಕೆ ಡಾಲರ್ಸ್ ಬೇಕೇ ಬೇಕಾಗುತ್ತೆ. ಡಾಲರ್ಸ್ ಅನ್ನ ಉಳಿಸೋ ಅಂತ ನಿಟ್ಟಿನಲ್ಲಿ ಈ ಕ್ರಮಗಳಿದೆ. ಇಲ್ಲಿ ಪ್ರೈಸ್ ಇನ್ಕ್ರೀಸ್ ಅನ್ನೋದಕ್ಕಿಂತ ನಾವು ಫಾರಿನ್ ಕರೆನ್ಸಿ ಅದ್ರ ಹಿಂದಿಂದು ಭಾಗನ ನೋಡ್ಬೇಕಾಗುತ್ತೆ. ಎಸ್, ಅದ್ರ ಬಗ್ಗೆ ನಾನು ಕ್ಲಾರಿಟಿ ತಗೊಳ್ತೀನಿ ಈ ಸತಿ ಸರ್. ಹೇಳಿ ಮಧು ಸರ್, ಏನೋ ಹೇಳ್ತಾರೆ. ಒಂದು 770 ಬಿಲಿಯನ್ ಏನೋ ನಮ್ಮ ರಿಸರ್ವ್ ಇರುತ್ತೆ, ಅದು ಸ್ವಲ್ಪ ಡೌನ್ ಆಗಿದೆ, ಅದನ್ನ ಉಳಿಸ್ಕೊಳ್ಳೋಣ, ಅದನ್ನ ಅಷ್ಟೇ ನೋಡ್ಬೇಕಾಗಿರೋದು. ಯಾವ ಈಗ ಅದೇ ಕಾಂಗ್ರೆಸ್ನವರು ಏನೋ ಮೊದಲೇ ಯಾಕೆ ಹೇಳಿಲ್ಲ, ಮೊದಲೇ ಹೇಳಿದ್ರೆ ಏನಂತಿದ್ರು, ಇಮಿಡಿಯೇಟ್ ಆಗಿ ದೇಶವಾಸಿಗಳಿಗೆ ನೀವು ಆತಂಕ ಸೃಷ್ಟಿ ಮಾಡೋಂತ ಘೋಷಣೆಗಳನ್ನ ಮಾಡ್ಬಿಟ್ರೆ ಆಗ್ಲೂ ಹೇಳ್ತಾ ಇದ್ರು. ಈಗ ಮೆಂಟಲಿ ಜನ ಪ್ರಿಪೇರ್ ಆಗಿದ್ರು ಸರ್. ಕೊಲ್ಲಿ ರಾಷ್ಟ್ರಗಳ ಮಧ್ಯೆ ಯುದ್ಧ ಹಂಗಲ್ಲ ಪಾಷಾ ಸರ್. ಈಗ ನಾವು ಪಾಷಾ ಸರ್ ಮಾತಾಡ್ತೀನಿ, ಅಯ್ಯೋ ಜನರ ಪರಿಸ್ಥಿತಿ ಬಗ್ಗೆನೂ ನಾವು ಮಾತಾಡೋಣ. ಬಟ್ ಈಗ ದೇಶ ಇಲ್ಲ ಅಂದ್ರೆ ನಾವು ನೀವು ಇರಕ್ ಸಾಧ್ಯನಾ, ಅದನ್ನು ನಾವು ಅರ್ಥ ಮಾಡ್ಕೊಳ್ಬೇಕಲ್ವಾ. ಹಾಗಂತ ಹೇಳಿ ಇವರು ತಗೊಳ್ಳೋ ತೀರ್ಮಾನಗಳಿಂದ ಆಗೋ ದುಷ್ಪರಿಣಾಮ ಏನು ಅನ್ನೋದನ್ನ ನೀವು ಹೇಳ್ಬೇಕು. ಅದ್ರ ಬಗ್ಗೆ ನಾವು ಚರ್ಚೆ ಮಾಡೋಣ. ಅದಕ್ಕೂ ಮುಂಚೆ ನಮ್ಮ ಜೆಡಿಎಸ್ ವಕ್ತಾರರು ನಾಗೇಂದ್ರ ಸರ್ ಕೂಡ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಸ್ವಲ್ಪ ತಡವಾಗಿ ಬಂದ್ರೆ ನಿಮ್ಮನ್ನ ವೆಲ್ಕಮ್ ಮಾಡ್ಕೊಳ್ಳೋದು ತಡ ಆಯ್ತು. ಎನಿವೆ, ಲೇಟ್ ಆದ್ರೂ ಲೇಟೆಸ್ಟ್ ಆಗಿ ಒಂದು ರಿಯಾಕ್ಷನ್ ಸಿಗುತ್ತೆ ಅಂತ ಕಾಯ್ತಾ ಇದ್ದೀನಿ. ಹೇಳಿ ಸರ್, ಫಸ್ಟ್ ರಿಯಾಕ್ಷನ್. ಮೇಡಮ್, ಇದು ದೇಶಕ್ಕೆ ಸಂಬಂಧಪಟ್ಟಿದ್ದು 140 ಕೋಟಿ ಜನಸಂಖ್ಯೆಗೆ ಸಂಬಂಧಪಟ್ಟಿರೋಂಥ ವಿಚಾರ. ಇವತ್ತು ಮೋದಿಯವ್ರನ್ನ ಇವ್ರು ಪಾಯಿಂಟ್ ಔಟ್ ಮಾಡ್ಬೇಕಂತಂದ್ರೆ ಹಿಂದಿನ ಸರ್ಕಾರಗಳ ಬಗ್ಗೆನೂ ಮಾತಾಡ್ಬೇಕಾಗುತ್ತೆ. ಯಾಕಂದ್ರೆ ಇವತ್ತು ಬರೀ ಮೋದಿನೇ ಕಾಣಿಸ್ತಾರೆ ಅಂದ್ರೆ ನೆಹರು ಅವ್ರು ಏನ್ ಹೇಳಿದ್ರು ದೇಶಕ್ಕೆ, ಯಾವ ಸಂದರ್ಭದಲ್ಲಿ, ಯಾವ ಕ್ಷಣದಲ್ಲಿ ಹೇಳಿದ್ರು. ನೆಹರು ಹೇಳಿದ್ರು ಅಕ್ಕಿ ಬಳಕೆ ಕಡಿಮೆ ಮಾಡಿ ಅಂತ ಹೇಳಿದ್ರು. ಅದೇ ರೀತಿ ಒಂದು ವಾರದಲ್ಲಿ ಒಂದು ಊಟನ ಬಿಡಬೇಕು, ಅಭ್ಯಾಸ ಮಾಡ್ಕೊಳ್ಳಿ ಅಂತ ನೆಹರು ಅವ್ರು ಹೇಳಿದ್ರು. ಯಾಕೆ ಹೇಳಿದ್ರು, ಯಾವತ್ತಕ್ಕಾಗಿ ಹೇಳಿದ್ರು? ಒಂದೊಟ್ಟು ಊಟನೇ ಬಿಡಿ, ಅಭ್ಯಾಸ ಮಾಡ್ಕೊಳ್ಳಿ ಅಂತ ನೆಹರೂಜಿಯವ್ರು ಹೇಳಿದಿತ್ತು. ಅಂದಿನ ಪರಿಸ್ಥಿತಿ, ಅಂತಿನ ತುರ್ತಿನ ಪರಿಸ್ಥಿತಿ, ಅವಾಗಿದ್ದಂಥ ಒಂದು ಪರಿಸ್ಥಿತಿಗೆ ಅನ್ವಯವಾಗಿ ಹೇಳಿದರು. ಅದೇ ರೀತಿ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಹೇಳಿದರು, ಸೋಮವಾರ ಹೊತ್ತು ದಿವಸ ಊಟ ಬಿಟ್ಬಿಡಿ ಈ ದೇಶದಲ್ಲಿ. ಯಾಕೆ ಹೇಳಿದರು? ಅಭ್ಯಾಸ ಮಾಡ್ಕೊಳ್ಳಿ ಅಂತ ಹೇಳಿದರು. ಅಂದರೆ ಒಂದು ದಿನ ಉಳಿತಾಯ ಆದರೆ ಇನ್ನೊಂದು ದಿನ ಹೆಚ್ಚು ಬದುಕ್ಬೋದು ನಾವು ಅನ್ನೋ ಪರಿಸ್ಥಿತಿ ಇದ್ದಾಗ ಆ ಒಂದು ಇದರ ಶೂಸ್ ಮೇಲೆ ಹೇಳಿದರು. ಇಂದಿರಾ ಗಾಂಧಿ ಅವರು ಹೇಳಿದರು, ಕುಟುಂಬ ನಿಯಂತ್ರಣ ಮಾಡಿಬಿಡಿ, ಕುಟುಂಬಗಳೇ ಮಾಡ್ಕೊಂಬೇಡಿ, ಕುಟುಂಬನೇ ನಿಯಂತ್ರಣ ಮಾಡಿಬಿಡಿ ಅಂತ ಹೇಳಿದರು. ಅದನ್ನು ಹೆಂಗೆ ತಗೊಬೋದು ನಾವು? ಯಾಕಾಗಿ ಹೇಳಿದ್ರು? ಆವತ್ತಿನ ಪರಿಸ್ಥಿತಿಗೆ, ತುರ್ತು ಪರಿಸ್ಥಿತಿಗೆ ಅನ್ವಯವಾಗಿ ಹೇಳಿದರು. ಅದೇ ರೀತಿ ಮನಮೋಹನ್ ಸಿಂಗ್ ಹೇಳಿದರು, ಹಣ ಮರದಲ್ಲಿ ಬೆಳೆಯಲ್ಲ, ನಿಯಂತ್ರಣ ಮಾಡಬೇಕಾಗಿದೆ, ಸಬ್ಸಿಡಿ ನಿಯಂತ್ರಣ ಮಾಡಬೇಕಾಗಿದೆ, ನಾವು ಸಬ್ಸಿಡಿ ಕೊಡೋಕ್ಕಾಗಲ್ಲ ಅಂತ ಮನಮೋಹನ್ ಸಿಂಗ್ ಅವರು ಹೇಳಿದರು. ಸೊ ಈ ಥರ ವಿಚಾರಗಳು ಸಾಂದರ್ಭಿಕವಾಗಿ ಸಮಸ್ಯೆಗಳಿಗೆ ಎದುರಾದಾಗ ದೇಶದ ಸಮಸ್ಯೆಗಳಿಗೆ ದೇಶದ ಪ್ರೈಮ್ ಮಿನಿಸ್ಟರ್ಗಳು ತಗೊಂಡಿರೋ ನಿರ್ಧಾರಗಳು ದೇಶದ ಮೇಲೆ ನೋಡಿದ್ವಿ, ಕಂಡಿದ್ದೀವಿ. ಇವತ್ತು ನಾವು ಟೆಕ್ನಾಲಜಿಯಲ್ಲಿ ಮುಂದೆ ಇದ್ದೀವಿ, ಬಳಕೆಯಲ್ಲಿ 1:100 ತಗೊಂಬೋದು, ಅಷ್ಟು ಬಳಕೆ ಮಾಡ್ತಾ ಇದ್ವಿ. ಪ್ರತಿಯೊಬ್ಬರು ಆರ್ಥಿಕವಾಗಿ ಮುಂದೆ ಬರ್ತಾ ಇದ್ವಿ, ಮತ್ತು ಟೆಕ್ನಾಲಜಿಯಲ್ಲಿ ಮುಂದೆ ಇದ್ದೀವಿ, IT-BTಯಲ್ಲಿ ಮುಂದೆ ಇದ್ದೀವಿ. ಈ ಥರ ಟೆಕ್ನಾಲಜಿ ಮುಂದುವರೆದಾಗ ಸಮಸ್ಯೆಗಳು ಕಾಡಕ್ಕೆ ಸ್ಟಾರ್ಟ್ ಆಗ್ತವೆ. ಡೆವಲಪ್ಮೆಂಟ್ ಆಯಿತು. ಇವತ್ತು ನೋಡಿ, ಇಡೀ ಇಂಡಸ್ಟ್ರಿಗಳು ಬರೀ KDB ಇಂಡಸ್ಟ್ರಿಗಳಾಗಿ ಎಲ್ಲ ಲ್ಯಾಂಡ್ ಅಕ್ವೈಸೇಷನ್ ಮಾಡ್ಕೊಂಡು ಫಾರ್ಮಿಂಗ್ ಮಾಡೋಕ್ತಾ ಇಲ್ಲ. ಇವತ್ತು ನಾವು ಬರೀ ಇಂಪೋರ್ಟ್ ಮೇಲೆ ಡಿಪೆಂಡ್ ಆದ್ವಿ. ಇಂಪೋರ್ಟ್ ಬಂದರೆ ಮಾತ್ರ ನಾವು ಬದುಕಬೇಕು ಅನ್ನೋ ಪರಿಸ್ಥಿತಿಗೆ ಹೋಗ್ತಾ ಇದೀವಿ. ಯಾಕಂದ್ರೆ ನಾವು ಮಾಡ್ಕೊತಾ ಇರೋ ಕೈಯಾರ ನಾವು ಡೆವಲಪ್ಮೆಂಟ್, ಟೆಕ್ನಾಲಜಿ ಡೆವಲಪ್ಮೆಂಟಲ್ಲಿ ಫಾರ್ಮರ್ಗೆ, ರೈತರು ಇವತ್ತು ಹೋಗಿ ಹೊಲ್ದಾಗ ಕೆಲಸ ಮಾಡೋಕ್ಕೆ ಇವತ್ತು ಹಿಂದೆ ನೋಡ್ತಾ ಇದ್ದಾರೆ. ಇವತ್ತು ರೈತರು ಅನ್ಸ್ಕೊಂಡ್ಬಿಟ್ರೆ ಹೆಣ್ಣು ಕೊಡಲ್ಲ, ರೈತರು ಅನ್ನಿಸ್ಕೊಳ್ಳೋ ಒಂದು ಕಾರಣದಿಂದ ನಮಗೆ ಬದುಕನ್ನ ಬರೀ ರೈತರಾಗಿ ಇಟ್ಬಿಡ್ತಾರೆ ಅನ್ನೋ ಒಂದು ಪರಿಸ್ಥಿತಿಗೆ ಇವತ್ತು ರೈತ ಆಗಿ ಇವತ್ತು ಅಲ್ಲಿ ಕೂಡ ಟೆಕ್ನಾಲಜಿ ಮೇಲೆ ಡಿಪೆಂಡ್ ಆಗ್ತಾ ಇದ್ದಾರೆ. ಟೆಕ್ನಾಲಜಿಗಳು ಎಲ್ಲಿಂದ ಬರ್ತಾ ಇದ್ದಾವೆ? ನಾವು ಇಂಪೋರ್ಟ್, ಪ್ರತಿಯೊಂದು ಬಿಡಿ ಭಾಗಗಳು ಯಾವುದೇ ಒಂದು ವಸ್ತುಗಳನ್ನು ಇಂಪೋರ್ಟ್ ಮಾಡಿಸ್ಕೊಂಡು ನಾವು ಟೆಕ್ನಾಲಜಿ ಡೆವಲಪ್ಮೆಂಟ್ ಮಾಡ್ತಾ ಇದ್ದೀವಿ. ಬರೀ ನಾವು ಇಲ್ಲಿ ಟೆಕ್ನಾಲಜಿ ನೋಡ್ಕೊಂಡು ಏನಾಗ್ತಾ ಇದೆ, ಇವತ್ತು ನಾವು ಆರ್ಥಿಕ ಸಮಸ್ಯೆಗೆ ಹಿಡಿತಾ ಇದ್ವಿ. ಇವಾಗ ಅಮೆರಿಕನ್ ಡಾಲರ್ ಮೇಲೆ ಯಾಕೆ ನಾವು ಚಾಲೆಂಜಸ್ ಮಾಡ್ತಾ ಇದ್ವಿ? ಇಂಥ ಪರಿಸ್ಥಿತಿಯಲ್ಲಿ 140 ಕೋಟಿ ಜನಸಂಖ್ಯೆಗಳು ಒಂದಾಗಿ ದೇಶದ ಪರವಾಗಿ ಪ್ರಧಾನಿ ಮಂತ್ರಿ ಕೈ ಜೋಡಿಸಬೇಕು. ಇಂಥ ಸಂದರ್ಭದಲ್ಲಿ ಕೂಡ ಇವರು ನಾಯಕರು, ಕಾಂಗ್ರೆಸ್ ಅಲ್ಲಿರುವಂಥ ಪ್ರಧಾನಮಂತ್ರಿಗಳು ಹೇಳಿದಾಗ ಈ ದೇಶ ಕೇಳಬೇಕಾಗುತ್ತೆ. ಇವತ್ತು ಸ್ವತಃ ನರೇಂದ್ರ ಮೋದಿಯವರು ಇವತ್ತು ನಾವು ನೋಡ್ತಾ ಇದ್ವಿ, ವಿಶ್ವ ಸುತ್ತಿದ್ದಾರೆ. ಎಲ್ಲೋ ಒಂದು ಕಡೆ ಯಾವುದೋ ಬರೀ ದೇಶಕ್ಕೆ ಸೀಮಿತ ಇಲ್ಲ, ಇಡೀ ವಿಶ್ವ ಸುತ್ಕೊಂಡ್ಬಂದಾಗ ಆ ದೇಶದ ಪರಿಸ್ಥಿತಿಗಳು, ಆರ್ಥಿಕ ಪರಿಸ್ಥಿತಿಗಳು, ಅಲ್ಲಿನ ಡೆವಲಪ್ಮೆಂಟ್ಗಳು ನೋಡಿದಾಗ ನಮ್ಮ ದೇಶ ಹಿಂಗೆ ಆಗಬಾರ್ದು ಅಂತ ಹೇಳ್ಬಿಟ್ಟು ಮುನ್ಸೂಚನೆಯಾಗಿ ಅವ್ರು ಏನೋ ಒಂದು ರಕ್ಷಣೆ ತಗೋಬೇಕಾಯ್ತು ದೇಶದ 140 ಕೋಟಿ ಜನಸಂಖ್ಯೆಗೆ. ಅದನ್ನ ಮಾಡಕ್ ಹೋಗ್ತಾ ಇದ್ದಾರೆ. ಫಸ್ಟ್ ಹೇಳಿದ್ರು, ಮತ್ತೆ ಸ್ವತಃವಾಗಿ ಅವರೇ ಅದನ್ನ ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ. ಅಂದ್ರೆ ಬರೀ ಹೇಳೋದಂದೆ, ಇಲ್ಲಿ ಬರೇ ಇಂದಿರಾ ಗಾಂಧಿ ಅವರು ಹೇಳಿದ್ರು, ನೆಹರು ಅವರು ಹೇಳಿದ್ರು, ಲಾಲ್ ಬಹದ್ದೂರ್ ಶಾಸ್ತ್ರಿ ಹೇಳಿದ್ರು, ಮನಮೋಹನ್ ಸಿಂಗ್ ಹೇಳಿದ್ರು. ಬಟ್ ಇಂಪ್ಲಿಮೆಂಟ್ ಏನಾಯ್ತು ಅಂತ ಜನಕ್ಕೆ ಗೊತ್ತಿಲ್ಲ. ಆದರೆ ಮೋದಿ ಅವರು ಹೇಳಿದಂಗೆ ಇಂಪ್ಲಿಮೆಂಟ್ ತೋರಿಸ್ತಾ ಇದ್ದಾರೆ. ಇವತ್ತು ಏನು ಮಿತ ಬೆಳೆಸಬೇಕು ಅಂತ ಯಾಕೆ ಹೇಳ್ತಾ ಇದ್ದಾರೆ? ಇವತ್ತು ಅವರು LP ಇವತ್ತೇನು ಅವರು SPG ಇವತ್ತೇನು ಅವ್ರಿಗೆ ಪ್ರೋಟೋಕಾಲ್ ಇದೆಯಲ್ಲ, ಆ ಪ್ರೋಟೋಕಾಲ್ 2 ಗಾಡಿ ಬಳಸ್ತಾ ಇದ್ದಾರೆ. ಈ ದೇಶದಲ್ಲಿ ನಮ್ಮ ದೇಶದ ಮುಖ್ಯವಾದ ವ್ಯಕ್ತಿ ಪ್ರೈಮ್ ಮಿನಿಸ್ಟರ್, ಅವರಿಗೆ ಈ ಭದ್ರತೆ ಕೊಡಬೇಕಾದ್ರೆ 140 ಕೋಟಿ ಜನಸಂಖ್ಯೆ ಒಂದು ವಿಚಾರ. ಅಂತರದಲ್ಲಿ ಪ್ರೈಮ್ ಮಿನಿಸ್ಟರ್ ಇವತ್ತು ಪ್ರೋಟೋಕಾಲ್ನ ಕಡಿಮೆ ಮಾಡಿ 2 ಗಾಡಿಯಲ್ಲಿ ಹೋಗ್ತಾ ಇದ್ದಾರೆ. ನಿಜವಾಗ್ಲೂ ನಮ್ಗೆಲ್ಲೋ ಒಂದ್ ಕಡೆ ಏನೋ ಒಂದು ಇಂಥ ಒಂದು ನಾಯಕರು ಸಿಕ್ಕಿದ್ ನಮ್ಮ ದೇಶದ ಕಾಂಗ್ರೆಸ್ನವ್ರ ಮನವಿ ಇತ್ತು, ನೀವು ಮಾಡಿ ತೋರಿಸಿ ಆಮೇಲೆ ಜನ
ಮಾತಾಡ್ತಾರೆ ಬಿಡಿ, ಮಾಡ್ಕೊಳ್ತಾರೆ ಬಿಡಿ, ನೀವು ಮಾಡಲ್ಲ, ಜನಕ್ಕೆ ಯಾಕೆ ಹೇಳ್ತೀರಾ? ಆ ಥರ ಇತ್ತು ಇವತ್ತು. ಪಾಪ ಅವ್ರ ಮನವಿಯನ್ನ ಸ್ವೀಕಾರ ಮಾಡಿ ಭದ್ರತಾ ಪಡೆಯನ್ನ ಕೂಡ ಕಡಿಮೆ ಮಾಡಿದ್ದಾರೆ. ಮಾಡ್ಕೊಂಡ್ಬಿಟ್ಟಿದ್ದಾರೆ. ಇವತ್ತು ನೋಡಿ, ಇವತ್ತು ಜಡ್ಜಸ್ ಸೈಕಲ್ ಅಲ್ಲಿ ಹೋಗ್ತಾ ಇದ್ದಾರೆ. ಹೌದು, ಇವತ್ತು ಜಡ್ಜಸ್ ಸೈಕಲ್ ಅಲ್ಲಿ ಇವತ್ತಿನಂತ ಬಿಸಿಲು, ಇವಾಗ ಏನು ಇದು ಏಪ್ರಿಲ್ ಮೇ ತಿಂಗಳಲ್ಲಿ ನಾವು ಆಚೆ 5 ನಿಮಿಷ ನಿಂತ್ಕೊಳಕ್ ಆಗಲ್ಲ ಅಂತದಲ್ಲಿ ಒಬ್ಬ ಜಡ್ಜಸ್ ಸೈಕಲ್ ತುಳ್ಕೊಂಡು ಹೋಗ್ತಾ ಇದ್ರಿ. ದೇಶಕ್ಕೆ ಮಾದರಿ ಅಲ್ಲ ಇವಲ್ಲ. ಅದೇ ಒಬ್ಬ ನ್ಯಾಯಸ್ಥಾನದಲ್ಲಿ ಇರುವಂತ ಜಡ್ಜ್ಗಳು ಪಾಲನೆ ಮಾಡ್ತಾ ಇದಾರೆ ಅಂದ್ರೆ ಸಾಮಾನ್ಯ ಪ್ರಜೆಗಳ ಪಾಲನೆ ಮಾಡ್ಬೇಕಲ್ಲ. ದೇಶ ಒಗ್ಗಟ್ಟಾಗಿದೆ, ದೇಶ ಒಗ್ಗಟ್ಟಾಗಿದೆ. ಆಯ್ತು ನಾಗೇಂದ್ರ ಸರ್, ವಾಪಸ್ ಬರ್ತೀನಿ. ಮೋಸ್ಟ್ಲಿ ಇಷ್ಟು ಲಿಸ್ಟ್ ಕೊಟ್ಟಿದ್ರೆ ಪಾಪ ಕಾಂಗ್ರೆಸ್ನವ್ರು ರಿಯಾಕ್ಷನ್ ತಗೊಳ್ಳೋಣ. ಎನಿವೇ, ದೇಶವಾಸಿಗಳು ಒಂದು ಅರ್ಥ ಮಾಡ್ಕೊಳ್ಬೇಕು ನೋಡಿ, ದುಡ್ಡು ಬರಲ್ಲ, ಅಂತಸ್ತು ಬರಲ್ಲ, ಪ್ರಭಾವ ಬರಲ್ಲ, ಯಾವುದೂ ಬರಲ್ಲ. ಯಾಕಂದ್ರೆ ನ್ಯಾಯಾಧೀಶರ ಸೈಕಲ್ ಅಲ್ಲಿ ಹೋಗ್ತಾರಂದ್ರೆ ಅರ್ಥ ಮಾಡ್ಕೊಳ್ಬೇಕು ನಾವು, ಎಲ್ಲರ ಪರಿಸ್ಥಿತಿ ಇಷ್ಟೇ. ದೇಶ ಇದ್ರೆ ನಾವು, ದೇಶ ಆರ್ಥಿಕವಾಗಿ ಸಮಸ್ಯೆ ಎದುರಿಸ್ತಾ ಇದೆ ಅಂದ್ರೆ ನಾವು ಜೊತೆಯಾಗಲೇಬೇಕು, ನಮ್ಮ ಜವಾಬ್ದಾರಿ ಕೂಡ ಅದು ಹೌದು ಅಂತ.